ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನದತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಪಿತಾಮಹ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇಂದು ನಮ್ಮ ಭಾರತದ ಪಿತಾಮಹರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೆ ಫಸ್ಟ್ ನಮನ ಹೇಳುತ್ತಾ, ನನ್ನ ಪ್ರಿಯ ಬಂಧು ಮಿತ್ರರಿಗೆ ಜೈ ಭೀಮ್ ಹೇಳುತ್ತಾ, ಮೊಟ್ಟ ಮೊದಲನೇದಾಗಿ ಭಾರತದಂತ ನಮ್ಮ ತಂದೆ ತಾಯಿಗೆ ನಾವು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೊಡ್ತೀವಿ. ನಾವು ಈ ಆವರಣದಲ್ಲಿ ಶಹಾಪುರ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸುಮಾರು ಸತತ 5-6 ದಿವಸದಿಂದ ನಿರಂತರ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ಮುಖ್ಯವಾದಂತಹ ವಿಷಯ ರಾಜಕೀಯದಾಗಲಿ ಕಾನೂನಿನಾಗಲಿ ನಮಗೆ ನೇರವಾಗಿ ಮುಟ್ಟಬೇಕು. ಇನ್ನೊಂದು ವಿಷಯ ಏನಂದ್ರೆ, ನಾವು ನಮ್ಮ ಮನೆಗೋಸ್ಕರ ಕೇಳ್ತಾ ಇಲ್ಲ, ನಮ್ಮ ಆಸೆ ಕೇಳ್ತಾ ಇಲ್ಲ, ನಾವು ಇನ್ನೊಬ್ಬರು ಹೊರತು ತಿನ್ಬೇಕಂದ್ರೂ ಕೂಡ ನೋಡ್ತಾ ಇಲ್ಲ. ನಮ್ಮ ಹಕ್ಕು ಸಂವಿಧಾನದಂತ ಭಾರತದ ಪಿತಾಮಹರಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿ ಇಡಬೇಕಂತ ಮಾತುಗಳನ್ನು ನಾವು ನೇರವಾಗಿ ಈ ಸರ್ಕಾರಕ್ಕೆ ಮುಟ್ಟಿಸಬೇಕಂತ ಮಾತುಗಳನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬಂಜಾರ ಸಮುದಾಯದಿಂದ ವಿವಿಧ ಸಂಘಟನೆಗಳ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೇವೆ. ಹಾಗೂ ಈ ಹೋರಾಟ ಅಷ್ಟೇ ಅಲ್ಲ, ಇಲ್ಲಿ ಅಷ್ಟೇ ಅಲ್ಲ, ಈ ಹೋರಾಟ ಇಲ್ಲಿಂದ ದಿಲ್ಲಿ ಹೋದರೆ ಶಾಪುರ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಆಗಬೇಕಂತ ಮಾತುಗಳನ್ನು ಹೇಳುತ್ತಾ, ಮತ್ತೆ ನಾವು ಯಾರಿಗೆ ದೋಷ ಮಾಡಿ ಇನ್ನೊಬ್ಬರಿಗೆ ನೇರವಾಗಿ ಏನೇನು ಹೇಳ್ಬಿಟ್ಟು ಅವ್ರ ಜೊತೆ ಜಗಳ ಆಡ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ಶಾಂತಿಯುತವಾಗಿ ಹಿಂದೆ ನಮಗೆ ಕಲಿಸಿಕೊಟ್ಟಂತ ನಮ್ಮ ಗುರುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಯಾರಿಗೆ ಒಡೆಯದೆ ಬಡೆಯದೆ ಕಾನೂನಿನ ರೀತಿಯಲ್ಲಿ ಪೆನ್ನಿನ ಮುಖಾಂತರ ಹೆಂಗೆ ಲೇಖಣಿಕೆಯನ್ನು ಬರೆದಿದ್ದಾರೆ, ಅದೇ ನಮ್ಮ ದಲಿತ ಸಮುದಾಯದಲ್ಲಿ ಇನ್ನೊಂದು ಕೂಡ ಜೀವಂತ ಇರ್ತಕ್ಕಂಥ ಮಾತುಗಳನ್ನು ನಾನು ಹೇಳಿ ಬಯಸ್ತೀನಿ. ಮತ್ತೆ ಇಂಥ ಪಿತಾಮಹರ ಇಲ್ಲಿ ಆವರಣದಲ್ಲಿ ಆಗಬೇಕು. ಇದಕ್ಕೆ ನಮ್ಮ ಸರ್ಕಾರ ಮತ್ತೆ ಇಲ್ಲಿ ಮಿನಿಸ್ಟರ್ನು ಕೂಡ ನಮ್ಮ ದರ್ಶನಾಪುರ ಸಾಹೇಬರು ಬಂದು ಮನವಿಗಳನ್ನು ತಗೋಬೇಕು. ನೇರವಾಗಿ ಹೇಳಲಿಕ್ಕೆ ನಾವು ಒಂದಿಷ್ಟ ಬಿಡ್ತೀನಿ. ಈ ಮನವಿ ಅಷ್ಟೇ ತಗೊಂಡು ಬಿಡೋದಲ್ಲ, ಇಲ್ಲಿ ಆಗ್ಬೇಕಂತ ಕೆಲಸ. ಈ ಹೋರಾಟವನ್ನು ಒಂದು ವೇಳೆ ನೀವು ಮಾತಿನ ಮುಖಾಂತರ ಮಾಡ್ತೀವಿ ಅಂತ ಅಷ್ಟೇ ಹೇಳೋದಲ್ಲ, ಇದು ಆಗ್ಲೇಬೇಕಂತ ಮಾತನ್ನು ನಿಟ್ಟಿನಲ್ಲಿ ಇಲ್ಲಿ ಕುಂತಿರ್ತೀವಿ. ಒಂದು ವೇಳೆ ಯಾರು ಇದಕ್ಕೆ ಗೊತ್ತು ಬೆದರಿಕೆ ಹಾಕಿ ಭಯ ಕೊಟ್ಟು ಇಲ್ಲಿಂದ ನೀವು ತೆಗಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಾದ್ರೆ ನಾವು ಯಾರಿಗೆ ಅಂಜಿ ಯಾರಿಗೆ ಇದು ಮಾಡಿ ಕಾಲವನ್ನು ನಾವು ಮಾಡಲು ಬಂದಿವೆ. ನೇರವಾಗಿ ಹೇಳ್ತೀನಿ ನಾನು. ಮತ್ತೆ ಈ ಹೋರಾಟ ನಾವು ಸತತವಾಗಿ ಎಲ್ಲಿ ತನಕ ನಾವು ಈ ಹೋರಾಟ ನಾವು ಬಿಡಲ್ಲ, ಇಲ್ಲಿ ಆವರಣ ಆಗೋ ತನಕ, ಇಲ್ಲಿ ಪುಸ್ತಕ ಕುಂದ್ರ ತನಕ ಕೂಡ ನಾವು ಈ ಹೋರಾಟವನ್ನು ಈ ವೇದಿಕೆಯ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ಬಂಧು ಬಾಂಧವರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ನೀಡುತ್ತಾ ಜೈ ಭೀಮ್ ಜೈ ಭೀಮ್. ಶ್ರೀ ವಿನೋದ್ ಚವ್ಹಾಣ್ ಅವರು ನಮ್ಮ ಸಮಾಜ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಯಾವುದೇ ರೀತಿಯಿಂದ ಇಲ್ಲಿ ಮೂರ್ತಿನ ಆಗ್ಲೇಬೇಕಂತ ಅವರು ತುಂಬಾ